ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಮಧ್ಯಾಹ್ನ 12:30 ಆಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು, ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು, ಸ್ನಾನ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಆಯಿತು ನೋಡಿ. ಬಟ್ಟೆ ಎಲ್ಲ ಒಗೆದು ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಎಲ್ಲನೂ ಮುಗಿದಿದೆ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಬಸಳೆ ಸೊಪ್ಪನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಬಸಳೆ ತುಂಬ ದಿನ ಆಯಿತು ತೆಗೆದಿರಲಿಲ್ಲ. ಇವತ್ತು ಬಸಳೆ ತೆಗೆದು ಸೊಪ್ಪಷ್ಟೇ ತೆಗೆದು ಸಾರು ಮಾಡ್ತಾಯಿದ್ದೀನಿ. ಬಸಳೆ ಸೊಪ್ಪಿನ ಸಾರು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ತುಂಬ ಅವಶ್ಯಕ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಬೆಳೆಯಲು ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಆಗಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆಲ್ಲ. ಈಗ ನೋಡಿ, ಕುಕ್ಕರು ಸಿಟಿ ಹೊಡಿತಾ ಇದೆ. ಹಾಗೆ ನಾನು ಬಸಳೆ ಸೊಪ್ಪಿನ ಸಾರಿಗೆ ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ. ತೆಂಗಿನ ತುರಿ ಮತ್ತು 1-2 ಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ 2 ಅಕ್ಕಿ ಕಾಳು ಅಷ್ಟೇ ಹಾಕಿದರೆ ಸಾಕು, ಮತ್ತು ಬೇರೇನೂ ಬೇಡ. ಲಾಸ್ಟಿಗೆ ತೆಗೆಯುವಾಗ ಬೆಳ್ಳುಳ್ಳಿ ಮತ್ತು ಅಕ್ಕಿ ಕಾಳನ್ನು ಹಾಕಿ 1-2 ಸುತ್ತು ತಿರುವಿ ಆಮೇಲೆ ತೆಗಿಬೇಕು. ಮಸಾಲೆನ ಜಾಸ್ತಿ ರುಬ್ಬಬಾರ್ದು. ಮತ್ತು ಬೆಳ್ಳುಳ್ಳಿ ಅಕ್ಕಿ ಹಾಕಿದ ಮೇಲೆ ಒಂದು ಸ್ವಲ್ಪನೇ ರುಬ್ಬಬೇಕು ಅಷ್ಟೇ. ಎಲ್ಲ ರುಬ್ಕೋತಾ ಇದ್ದೀನಿ ನೋಡಿ. ಈಗ ಕುಕ್ಕರ್ ಆರಿದ ಮೇಲೇ ಎಲ್ಲ ಮತ್ತೆ ಸಾರು ಮಾಡೋದು, ಕುದಿಸೋದು. ಅಲ್ಲಿವರೆಗೂ ಬೇರೆ ಕೆಲಸ ಎಲ್ಲ ಮಾಡ್ಕೋತೀನಿ. ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು, ಇವತ್ತು ತಲೆ ಎಲ್ಲ ಸ್ನಾನ ಮಾಡಿದೆ ನೋಡಿ. ಬೆಳ್ಳುಳ್ಳಿ ಸುಲಿದು ಹಾಕ್ತಾಯಿದ್ದೀನಿ. ಮೇನ್ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಅಕ್ಕಿ ಕಾಳು ಮೇನ್. ಇದಕ್ಕೆ ಬೇರೆ ಏನೂ ಮಸಾಲೆ ಐಟಮ್ ಬೇರೆ ಏನು ಜಾಸ್ತಿ ಏನೂ ಹಾಕೋದಿಲ್ಲ. ಇದೇ ಥರ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಇದೇ ಥರ ಮಾಡೋದು ನೋಡಿ. ಕುಕ್ಕರ್ ಆರಿದೆ. ಈಗ ಅನ್ನ ತೆಗೆದಿಡ್ತಾ ಇದ್ದೀನಿ. ಈಗ ಬೇಯಿಸಿರುವ ಸೊಪ್ಪು ತೆಗಿಬೇಕು. ಕುಕ್ಕರಲ್ಲ ಆದರೆ ಬೇಗ ಬೆಂದು ಬಿಡುತ್ತೆ, ಮತ್ತು ಸುಮ್ಮನೆ ಗ್ಯಾಸು ವೇಸ್ಟ್ ಆಗುತ್ತೆ. ಮೊದಲೇ ಗ್ಯಾಸಿನ ಪ್ರಾಬ್ಲಮ್ ಇದೆ, ಈಗ ಮತ್ತೆ ಗ್ಯಾಸ್ ಯಾಕೆ ವೇಸ್ಟ್ ಮಾಡೋದು ಅಂತ ಕುಕ್ಕರಲ್ಲೇ ಹಾಕ್ಕೊಂಡಿದ್ದೀನಿ. ಈ ಥರ ಬೇಯಿಸೋದು ಇದ್ದಾಗ ನಾನು ಜಾಸ್ತಿಯಾಗಿ ಕುಕ್ಕರಲ್ಲೇ ಇಟ್ಕೋತೀನಿ. ಬೇಳೆ ಆಗಲಿ ಏನೇ ಆಗಲಿ ಬೇಗ ಬೆಂದಿರೋದನ್ನು ಹಾಗೆ ಮಾಡ್ತೀನಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ, ಅದಕ್ಕೆ ಕುಕ್ಕರಲ್ಲೇ ಹಾಕಿದ್ದೆ. ಈಗ ನೋಡಿ, ಬಸಳೆ ಸೊಪ್ಪು ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ನಾನು ಸ್ವಲ್ಪನೇ ನೀರು ಹಾಕಿದ್ದೆ, ಆದರೂ ಇಷ್ಟು ನೀರು ಬಿಟ್ಕೊಂಡಿದೆ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಬೆಲ್ಲ ಹಾಕಿದ್ದೆ ನಾನು ಕುದಿಸುವಾಗ. ಈಗ ಈ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನಾನು ಜಾಸ್ತಿ ಗಟ್ಟಿ ಮಾಡಿಲ್ಲ, ತೆಳ್ಳಗೆ ಮಾಡಿದ್ದೀನಿ. ಯಾಕಂದರೆ ಅನ್ನದಲ್ಲಿ ಕಲಸಿ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಗಟ್ಟಿ ಆದರೆ ಕಲಿಸ್ಕೊಳ್ಳೋಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ, ತೆಳ್ಳಗೆ ಮಾಡಿ. ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ಮೇಲೆ ನಾವು 4 ಅಕ್ಕಿ ಕಾಳು ಹಾಕಿರ್ತೇವಲ್ಲ, ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ. ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದು ಹಾರ್ಟ್ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೋ ಅವರಿಗಂತೂ ತುಂಬಾ ಒಳ್ಳೆಯದಂದರೆ ತುಂಬ ಒಳ್ಳೆಯದು ಬಸಳೆ ಸೊಪ್ಪು. ಯಾರ್ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಈ ಬಸಳೆ ಸೊಪ್ಪನ್ನು ತಿನ್ನಿ. ನಿಮಗೆ ಗೊತ್ತಿದ್ದವರಿಗೂ ಕೂಡ ಹೇಳಿ, ಈ ಥರ ಒಳ್ಳೆಯದು ಅಂತ ಹೇಳಿ.
ಮತ್ತು ಬೇರೆ ರೀತಿಯಿಂದ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತಂಪು ಕೊಡುತ್ತೆ, ಇದು ದೇಹಕ್ಕೆ ತುಂಬ ತಂಪು. ಬಸಳೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಯಾವುದೇ ಸೊಪ್ಪಾಗಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲ ಸೊಪ್ಪುಗಳನ್ನು ನಾವು ತಿನ್ನಬೇಕು. ಒಂದು ವರ್ಷದಲ್ಲಿ 1-2 ಸಲ ಆದರೂ ನಾವು ನುಗ್ಗೆ ಸೊಪ್ಪು ತಿನ್ನಬೇಕಂತೆ. ತುಂಬಾ ಒಳ್ಳೆಯದಂತೆ ನುಗ್ಗೆ ಸೊಪ್ಪು. ಕ್ಯಾಲ್ಸಿಯಂ ತುಂಬ ಇರುತ್ತಂತೆ ಮತ್ತು ಮೂಳೆಗಳಿಗೆ ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಒಂದು ಸಲ ಮಾಡಬೇಕು. ತುಂಬಾ ಒಳ್ಳೆಯದಂತೆ. ಇಲ್ಲಿ ನಮ್ಮ ಮನೆ ಹತ್ತಿರ ಎಲ್ಲೂ ಇಲ್ಲ. ನುಗ್ಗೆ ಸೊಪ್ಪು ಎಲ್ಲಾದರೂ ಇದ್ದರೆ ತೊಗೊಂಡು ಬರಬೇಕು. ನಮ್ಮ ಮಗಳ ಮನೆ ಹತ್ತಿರ ತುಂಬ ನುಗ್ಗೆ ಗಿಡ ಇದೆ. ಅಲ್ಲಿ ಹೋದಾಗಾದರೂ ಒಂದು ಸಲ ಮಾಡಿ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೆಯದಂತೆ. ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡಿ ಕುಡಿದ್ರೆ ನುಗ್ಗೆ ಸೊಪ್ಪು ನೋಡಬೇಕು. ಅಲ್ಲಿ ಹೋದಾಗ ಮಾಡಿ ಕುಡಿಬೇಕು. ಯಾರ್ಯಾರ ಮನೆಯಲ್ಲಿ ನುಗ್ಗೆ ಗಿಡ ಇದೆ ದಯವಿಟ್ಟು ಒಂದು ಸಲ ಜ್ಯೂಸ್ ಮಾಡಿ ಕುಡೀರಿ. ತುಂಬಾ ಒಳ್ಳೆಯದಂತೆ ನೋಡಿ ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು. ಈ ರೀತಿ ಒಂದೊಂದು ಸೊಪ್ಪಲ್ಲಿ ಒಂದೊಂದು ಔಷಧಿ ಗುಣಗಳು ಇರುತ್ತವೆ. ಅದೆಲ್ಲ ನಾವು ಕುಡಿಬೇಕು. ಮತ್ತು ಈ ಕೆಸುವಿನ ಸೊಪ್ಪು ಅಂತ ಬರುತ್ತೆ ನೋಡಿ, ಅದು ತುಂಬ ಒಳ್ಳೆಯದಂತೆ. ವರ್ಷದಲ್ಲಿ 1-2 ಬಾರಿ ಆದರೂ ತಿನ್ನಬೇಕಂತೆ. ಅದು ಕೆಸುವಿನ ಎಲೆ ಮತ್ತು ದಂಟು ಕೂಡ ನಮ್ಮ ಊರಲ್ಲಿ ಜಾಸ್ತಿಯಾಗಿರುತ್ತೆ, ನಮ್ಮ ತವ್ರ ಮನೆಯಲ್ಲಿ. ಈ ಕಡೆ ಎಲ್ಲ ಕಡಿಮೆ, ಅದು ತುಂಬ ಅಪರೂಪ ಸಿಗೋದು. ಅಲ್ಲಿ ಇರುತ್ತೆ. ಅಲ್ಲಿ ಹೋದಾಗ ಏನಾದರೂ ಮಾಡಿ ತಿನ್ನಬೇಕು ಅಷ್ಟೇ ನೋಡಿ. ಮತ್ತು ಒಂದೊಂದು ಸೊಪ್ಪಿನಲ್ಲೂ ಒಂದೊಂದು ಔಷಧಿ ಗುಣಗಳಿರುತ್ತವೆ ತುಂಬಾ. ಮತ್ತು ಈ ಥರ ಸುವರ್ಣಗಡ್ಡೆ ಈ ಥರ ಎಲ್ಲ ದೇಹಕ್ಕೆ ತುಂಬಾ ಒಳ್ಳೆಯದು. ಸುವರ್ಣಗಡ್ಡೆ ಕೂಡ ನಮ್ಮ ತವ್ರ ಮನೆಯಲ್ಲಿದೆ. ತೋರಿಸ್ತೀನಿ ನಿಮಗೆ ಹೋದಾಗ. ಈಗ ನೋಡಿ ಕುದೀತಾ ಇದೆ ಸಾರು. ಚೆನ್ನಾಗಿ ಕುದಿಬೇಕು ಸಾರು, ಅಂದರೆ ಒಳ್ಳೆಯದು. ನೋಡಿ ಚೆನ್ನಾಗಿ ಆಗಿದೆ. ಈಗ ಸ್ವಲ್ಪ ದಪ್ಪ ಆಗ್ತಾ ಬರ್ತಾ ಇದೆ ನೋಡಿ. ನಾವು ಅಕ್ಕಿ ಕಾಳು ಹಾಕಿರ್ತೀವಲ್ಲ, ಹೀಗಾಗಿ ಸ್ವಲ್ಪ ದಪ್ಪ ಆಗ್ತಾ ಇದೆ. ಈಗ ನೋಡಿ ಎಲ್ಲ ಅಡುಗೆ ಮುಗೀತು. ಈಗ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ. ಇದೆಲ್ಲ ಮಾಡಿಬಿಟ್ಟು ಊಟ ಮಾಡಬೇಕು. ಆದಮೇಲೆ ಊಟ ಒಂದು ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸ್ವಲ್ಪ ಸ್ಟಿಚ್ ಮಾಡೋದಿದೆ, ಮಾಡಬೇಕು. ಈಗ ಬಟ್ಟೆ ಎಲ್ಲ ಆಗಿದೆ. ಈಗ ಮತ್ತು ಯಾವ ಬಟ್ಟೆನೂ ಇಲ್ಲ ಸ್ಟಿಚ್ ಮಾಡೋದು. ಇವತ್ತು ಒಂದಿನ ಸ್ಟಿಚ್ ಮಾಡೋದು ಅಷ್ಟೇ ನೋಡಿ. ಮತ್ತು ಬಟ್ಟೆ ಬರುವವರೆಗೂ ನಾನು ಕಾಯಬೇಕು. ಕಸ್ಟಮರ್ ಈಗೀಗ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಬೇರೆಯವರು ರೇಟೆಲ್ಲ ಕಡಿಮೆ ಇಟ್ಟು ಈ ಥರ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಜನರು ಕೂಡ ಒಬ್ಬೊಬ್ಬರು ರೇಟು ಎಲ್ಲ ಕಡಿಮೆ ಇರುತ್ತೋ ಅಲ್ಲೇ ಹೋಗ್ತಾರೆ. ಆಮೇಲೆ ಗೊತ್ತಾಗತ್ತೆ ಅವರಿಗೆ ಸ್ಟಿಚಿಂಗ್ ಸರಿ ಇಲ್ಲ ಇವ್ರದ್ದು ಅಂತ ಹೇಳಿ ಮತ್ತೆ ವಾಪಸ್ ಬರ್ತಾರೆ. ಈ ಥರ ತುಂಬ ಸಲ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಏನು ಮಾಡಿದ್ರು ಅವ್ರು ಹೇಳ್ತಾರಂತೆ, ನಾವು ರೇಟು ಕಡಿಮೆ ಮಾಡೋಕ್ಕೂ ಆಗಲ್ಲ. ಅವರು ಹೊಸಬರು ಏನು ಮಾಡ್ತಾರೆ, ಕಸ್ಟಮರ್ನ ಎಳ್ಕೊಳ್ಳೋಕ್ಕೆ ಈ ರೀತಿ ಮಾಡ್ತಾರೆ. ಆದರೆ ನಾನು ಒಂದೇ ರೇಟ್ ಇಟ್ಟಿದ್ದೀನಿ, ಏನೇ ಆಗಲಿ ಅಂತ ಹೇಳಿ. ಬಂದಷ್ಟು ಬರಲಿ, ಇಲ್ಲ ಅಂದರೆ ಇಲ್ಲ. ನಾವು ಸುಮ್ಮನೆ ರೇಟ್ ಕಡಿಮೆ ಮಾಡಿ ನಮ್ಮ ಡಿಮಾಂಡ್ ಯಾಕೆ ಕಳ್ಕೋಬೇಕು. ನಮ್ಮ ಕಡೆ ಸ್ಟಿಚಿಂಗ್ ಮಾಡೋರಂತೂ ಬಂದೇ ಬರ್ತಾರೆ. ನಮ್ಮ ಸ್ಟಿಚಿಂಗ್ ನೋಡ್ತಾರೆ ಅವರು. ಕೆಲವರು ಸ್ವಲ್ಪ ಜನ ಇದ್ದಾರೆ ಆ ಥರ, ಎಲ್ಲ ಜನ ಆ ಥರ ಇಲ್ಲ. ಜಾಸ್ತಿಯಾಗಿ ನನ್ನ ಕಡೆನೇ ಬರ್ತಾರೆ. ನಾನು ಊರಿಗೆ ಹೋದರೂ ಕೂಡ ನನ್ನ ಹತ್ರನೇ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಆ ಥರ ಕಸ್ಟಮರು ಇದ್ದಾರೆ. ಎಲ್ಲ ಥರನೂ ಇದ್ದಾರೆ ನೋಡಿ ಕಸ್ಟಮರು. ಬಂದಷ್ಟು ಬರಲಿ ಅನ್ನೋದು ಸುಮ್ಮನೆ ಇರೋದು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡೋದು ಅಷ್ಟೇ ನೋಡಿ. ಈಗ ಹೊಸ ಎಲ್ಲ ಡಿಸೈನ್ಗಳನ್ನು ನಾವು ಕಲಿಬೇಕು ನೋಡಿ. ಸೊಪ್ಪಿನ ಸಾರು ಆಯಿತು ನೋಡಿ, ಬಸಳೆ ಸೊಪ್ಪಿನ ಸಾರು. ನಿಮಗೆ ಈ ಸಾರು ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ.
ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲನೂ ಕಮೆಂಟ್ ಮಾಡ್ತಾ ಇರಿ. ಎಲ್ಲ ವಿಡಿಯೋ ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.